धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि मेदुः सर्वभूतहृदयं मुनिम् आनतोऽस्मि नारायणं नमस्कृत्य नरं चैव नरोत्तमं सरस्वतीं व्यासं ततो जयमुदीरये स्वस्त्यस्तु सतां हरिः ओम्. ಪೃಥು ಮಹಾರಾಜ ಪ್ರಜೆಗಳನ್ನು ಉದ್ದೇಶಿಸಿ ತನ್ನ ಆಳ್ವಿಕೆಯ ಶೈಲಿಯನ್ನ ನಿರೂಪಣೆ ಮಾಡ್ತಾ ಬಂದ. ನೀವು ಹೇಗೆ ನನ್ನ ಆಳ್ವಿಕೆಯನ್ನು ಅರ್ಥ ಮಾಡಿಕೊಳ್ಬೇಕು, ನಾನು ಏನನ್ನ ಅಪೇಕ್ಷೆ ಪಡ್ತೇನೆ, ನನ್ನ ಉದ್ದೇಶ ಏನಿದೆ, ನೀವು ನಾಳೆ ನನ್ನನ್ನ ತಪ್ಪಾಗಿ ಅರ್ಥೈಸಿಕೊಂಡು ತುಂಬಾ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ನೀವು ಕೋಪ ಮಾಡ್ಕೊಳ್ಬಾರದು. ನನ್ನ ಪೂರ್ವ ಉದ್ದೇಶವನ್ನ ನಿಮ್ಮ ಹತ್ರ ಮೊದಲೇ ಹೇಳ್ತೇನೆ. ಯಾರು ಸಜ್ಜನರು ಭಗವದ್ಭಕ್ತರು ಅಂತ ಇರ್ತಾರೋ ಅವರ ವಿಷಯದಲ್ಲಿ ಬಹಳ ಜಾಗ್ರತೆಯಿಂದ ನೀವು ವರ್ತಿಸಬೇಕು. ಅವರಿಗೆ ಯಾವತ್ತೂ ಕೂಡ ಅಪಾರ್ಥ ಅನ್ಯಾಯ ಉಂಟಾಗುವಂತೆ ಮಾಡಬಾರದು. ಯಾರು ಜ್ಞಾನಿಗಳಿರ್ತಾರೆ, ಯಾರು ವೇದಜ್ಞರಿರ್ತಾರೆ, ಯಾರು ಶಾಸ್ತ್ರಜ್ಞರಿರ್ತಾರೆ, ಅವರಲ್ಲಿ ಭಗವಂತನ ಸನ್ನಿಧಾನ ಅತ್ಯಂತ ಅಧಿಕ ಇರುತ್ತೆ. ಅಶ್ನಾತಿ ಅನಂತಹ ಖಲು ತತ್ವ ಕೋವಿದೈಹಿ. ಅವರನ್ನ ಕರೆದು ನಾವು ಮನೆಯಲ್ಲಿ ಆಹಾರವನ್ನ ನೀಡಿ ಆತಿಥ್ಯ ಮಾಡಿ ಪೂಜೆ ಮಾಡಿದ್ರೆ ಎಲ್ಲದಕ್ಕಿಂತ ಹೆಚ್ಚು ತೃಪ್ತನಾಗುವುದು ಚಲಪ್ರತಿಮೆಯಾದ ಜ್ಞಾನಿಗಳಲ್ಲಿ. ಅಶ್ನಾತಿ ಅನಂತಹ ಖಲು, ಅನಂತ ಅಂತ ಒಂದವನ ಹೆಸರು. ಅನಂತಹ ಅಶ್ನಾತಿ, ತುಂಬಾ ಹೆಚ್ಚಿನ ಧನ ಸ್ವೀಕರಿಸ್ತಾನೆ. ಖಲು ತತ್ವಕೋವಿದೈಹಿ, ತತ್ವಕೋವಿದರಾದಂತಹ ಜ್ಞಾನಿಗಳಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ರೆ, ಜ್ಞಾನವನ್ನ ಹೊಂದಿದ ವ್ಯಕ್ತಿಗಳಲ್ಲಿ ನಾವು ಶ್ರದ್ಧೆಯಿಂದ ಆಹುತಿ ನೀಡಿದ್ರೆ, ಶ್ರದ್ಧಾಹುತಂ ಈಡ್ಯ ನಾಮಭಿಹಿ, ಕಿಮಭೂತ್, ಏನ್ ಶಬ್ದ ಅದು? ಆಗ ಸರಿ ಸರಿ, ನಾನು ಇಲ್ಲೇನಾದ್ರೂ ತೊಂದರೆ ಆಯ್ತಾ ಅಂತ ಯೋಚನೆ ಮಾಡಿದೆ. ಮಳೆ ಬಂದ್ರೆ ಬರ್ಲಿ. ಕಾಲೇ ವರ್ಷತ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ. ಅನಂತ ಫಲವನ್ನ ಕೊಡುವುದಕ್ಕಾಗಿ ಅನಂತನೇ ಜ್ಞಾನಿಗಳಲ್ಲಿ ನಿಂತು ಉಣ್ಣುತ್ತಾರೆ. ಆದ್ರಿಂದ ಅವರನ್ನ ನಾವು ಅತ್ಯಂತ ಹೆಚ್ಚಿನ ಕಾಳಜಿಯಿಂದ ಅವರಿಗೆ ನಾವು ಸೇವೆಯನ್ನ ಸಲ್ಲಿಸಬೇಕು. ಅವರ ಜೀವನದ ಆಧಾರವಾಗಿ ಸಮಾಜ ಅವರಿಗೆ ಬೆಂಗಾವಲಾಗಿ ನಿಲ್ಲಬೇಕು. ಅದು ಅವರ ಕರ್ತವ್ಯ ಕೂಡ. ಆದ್ರಿಂದ ಆ ಅಂಶದ ಎಚ್ಚರಿಕೆಯನ್ನು ಕೊಡುವ ದೃಷ್ಟಿಯಿಂದ ನೀವೆಲ್ಲರೂ ಈಗ ಬುದ್ಧಿ ಇಲ್ಲದವರು ಜಡವಾದ ಅಗ್ನಿಯಲ್ಲಿ ಇಂದ್ರಾಯ ಸ್ವಾಹ ಮುಂತಾದ ಅದಕ್ಕೆ ಹೆಸರೇನಿದೆ ಅಂದ್ರಲ್ಲಿ ಶ್ರದ್ಧಾಹುತಂ ಯನ್ಮಖ ಈಡ್ಯ ನಾಮಭಿಹಿ ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯ ವರ್ಯಗುಹು. ಇಂದ್ರಾಯ ಸ್ವಾಹ, ಅಗ್ನಿ ಸ್ವಾಹ, ಯಮಾಯ ಸ್ವಾಹ, ನಿರತೆ ಸ್ವಾಹ ಅಂತ ಬರೀ ನಾಮೋಚ್ಚಾರಣೆ ಮಾಡಿ ಅಗ್ನಿಯಲ್ಲಿ, ಜಡವಾದ ಅಗ್ನಿಯಲ್ಲಿ ಆಹುತಿ ಕೊಡುವುದು ಶ್ರೇಷ್ಠವೇ. ನಾನದನ್ನ ಅಲ್ಲಗಳೀತಾ ಇಲ್ಲ, ಅದು ತಪ್ಪೂ ಅಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚಿನ ಸನ್ನಿಧಾನ ಅಂತಹ ಮಂತ್ರಗಳ ಅರ್ಥ ಏನು ಅಂತ ತಿಳಿದು ಅದನ್ನ ಅನುಸಂಧಾನ ಪೂರ್ವಕವಾಗಿ ನಿತ್ಯವೂ ಅನುಷ್ಠಾನದಲ್ಲಿ ಮಾಡುವಂತಹ ವ್ಯಕ್ತಿಗೆ ನಾವು ಆಹುತಿ ಕೊಟ್ರೆ ಅದು ಅದಕ್ಕಿಂತ 1000 ಕೋಟಿ ಪಟ್ಟು ಹೆಚ್ಚು ಫಲವನ್ನ ಕೊಡುವಂಥದ್ದು ಅಂತ ಅವರು ಎಚ್ಚರಿಸಿ ಹೇಳ್ತಾ ಇದ್ದಾರೆ. ನಮ್ಗೆ ತುಂಬಾ ಒಳ್ಳೆ ಮಾತಿದು. ಎರಡರ ವ್ಯತ್ಯಾಸ ಹೇಳ್ತಾನೆ. ಎರಡನ್ನ ತೂಗಿದ್ರೆ ಯಾವುದು ಅತ್ಯಂತ ಹೆಚ್ಚಿನ ಫಲವುಳ್ಳದ್ದು ಅಂತಂದ್ರೆ, ಜೀವಂತ ಇರುವ ವ್ಯಕ್ತಿಯಲ್ಲಿ ನಾವು ಕೊಟ್ಟ ಆಹುತಿ
ಜಡವಾದ ಅಗ್ನಿಯಲ್ಲಿ ಕೊಟ್ಟ ಆಹುತಿಗಿಂತ ಹೆಚ್ಚಿನ ಸುಖವನ್ನ ಕೊಡುತ್ತೆ, ಹೆಚ್ಚಿನ ಫಲವನ್ನ ಕೊಡುತ್ತೆ. ಅದರಿಂದಾಗಿ ನಾವೆಲ್ಲರೂ ಕೂಡ ಭಗವಂತನ ತತ್ವಜ್ಞಾನವನ್ನು ತಿಳಿದವರಲ್ಲಿ ಹೆಚ್ಚಿನ ಆರಾಧನೆ ಮಾಡಬೇಕು. ವೇದಶಾಸ್ತ್ರಾದಿಗಳನ್ನ ಚೆನ್ನಾಗಿ ಸದ್ವಿಚಾರಗಳನ್ನ ಉಪಾಸನೆ ಮಾಡಿದ ವ್ಯಕ್ತಿಗಳು ಜಡವಾದ ಅಗ್ನಿಗಿಂತ ಶ್ರೇಷ್ಠವಾದ ಅಧಿಷ್ಠಾನ. ಅವ್ರು ಹೇಳಲಿಕ್ಕೆ ಹೊರಟ ಸಂಗತಿ ಏನು ಅಂತಂದ್ರೆ ಅದು ಶ್ರೇಷ್ಠವಾದ ಅಧಿಷ್ಠಾನ ಅಂತ. ದೇವರು ಎಲ್ಲ ಕಡೆ ಇದ್ದಾನೆ, ಆದ್ರೆ ಯಾವುದರಲ್ಲಿ ಹೆಚ್ಚು ವಿಶೇಷವಾಗಿ ಕಾಣಿಸಿಕೊಳ್ತಾನೆ ಅನ್ನುವುದನ್ನ ಹೇಳಲಿಕ್ಕೆ ಈ ಮಾತನ್ನ ಹೇಳಿದ್ರು. ದೇವರು ಒಬ್ಬನೇ ಎಲ್ಲ ಕಡೆ ಒಂದೇ ರೀತಿ ಇರ್ತಾನೆ. ಅವನಲ್ಲಿ ಹಿಂದೆ ಬಂದ ರೂಪ, ಈಗ ಬಂದ ರೂಪ, ಮೊದಲ ಅವತಾರ, ಕೊನೆಯ ಅವತಾರ, ಇದರಲ್ಲಿ ಎಳ್ಳಷ್ಟೂ ಅಂಶದಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಅವನ ಅಭಿವ್ಯಕ್ತಿಗೊಳ್ಳುವಂತಹ ಪ್ರತೀಕಗಳ ಬಗ್ಗೆ ಇಲ್ಲಿ ಪೃಥು ಮಹಾರಾಜ ಎಚ್ಚರ ಕೊಡ್ತಾನೆ. ಶ್ರಾದ್ದಾದಿ ಕರ್ಮಗಳ ಬಗ್ಗೆ ಹೇಳುವಾಗ ಯಾರಾದ್ರೂ ಒಬ್ರು ಒಳ್ಳೆ ಜ್ಞಾನಿಗಳು ಬಂದಿದ್ದಾರೆ ಅಂತ ಆದ್ರೆ ಅದು ಅವತ್ತು ಶ್ರಾದ್ದದ ದಿನ ಅಲ್ಲದೆ ಇದ್ರು ಅವರನ್ನ ಪ್ರಾರ್ಥಿಸಿ, ನನ್ನ ಪೂರ್ವ ಪಿತೃಗಳ ಆರಾಧನೆಗೋಸ್ಕರ ನಿಮ್ಮನ್ನ ನಾನು ಇವತ್ತು ಸಂಕಲ್ಪ ಮಾಡಬಹುದಾ ಅಂತ ಕೇಳಿ ಅವ್ರಾಯ್ತು ಅಂತ ಹೇಳಿದ್ರೆ ಆ ಪಿತೃಗಳನ್ನ ಸ್ಮರಿಸಿ ಆ ಪಿತೃಂತರ್ಗತವಾದ ಭಗವದ್ ರೂಪವನ್ನ ಅವರಲ್ಲಿ ಆವಾಹನೆ ಮಾಡಿ ಹೊಟ್ಟೆ ತುಂಬಾ ಏನಿಲ್ಲ, ಬೇರೆ ಸಂಕಲ್ಪ ಮಾತ್ರ, ಶ್ರಾದ್ದದ ದೃಷ್ಟಿಯಿಂದ ನಮ್ಮ ಪೂರ್ವಜರಿಗೆ ಹಿತ ಆಗಲಿ ಅನ್ನುವ ದೃಷ್ಟಿಯಿಂದ ಒಬ್ಬ ಋತ್ವಿಜರಿಗೆ ನಾನು ಅನ್ನದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ, ಇದು ಯಾರು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಕಳು ಮಾಡ್ಬೋದು, ಸುಲಭದಲ್ಲಿ ಮಾಡ್ಲಿಕ್ಕೆ ಆಗುವಂಥದ್ದು. ನಾನು ಬೇರೆ ಕರ್ಮಾಂಗಗಳ ಬಗ್ಗೆ ಆಗುದಿಲ್ಲ ಅಥವಾ ಏನಾದ್ರೂ ಸಮಸ್ಯೆ ಇದೆ ಎನ್ನುವ ಲೋಪವನ್ನ ಪರಿಹರಿಸಲಿಕ್ಕೆ ಪ್ರಾಚೀನರು ಕೊಟ್ಟ ಅತ್ಯಂತ ಉತ್ತಮವಾದ ಶ್ರಾದ್ದದ ವಿಧಾನ. ಉಳಿದದನ್ನು ಬಿಡಬೇಕು ಅಂತ ತಾತ್ಪರ್ಯ ಅಲ್ಲ. ವಾರ್ಷಿಕ ಶ್ರಾದ್ದ ಮಾಡಬೇಕು ಅಥವಾ ಮಾಸಿಕಾದಿ ಒಂದು ವರ್ಷದಲ್ಲಿ ನಡೆಸುವಂತ ಕರ್ತವ್ಯಗಳನ್ನ ನಿರ್ವಹಣೆ ಮಾಡ್ಬೇಕು, ಅದೆಲ್ಲ ಒಂದು ಇದ್ದೇ ಇದೆ. ಆದ್ರೆ ಅದಕ್ಕಿಂತ ವಿಶೇಷವಾದ ಎಚ್ಚರಿಕೆಯನ್ನು ಕೊಡುವ ಹಾದಿಯಲ್ಲಿ, ಅಂದ್ರೆ ನಾವು ನಿತ್ಯದಲ್ಲೂ ಕೂಡ ಅಂತಹ ವಿಶೇಷ ಕರ್ಮಾಂಗ ಮಾಡಬಹುದು ಅನ್ನೋದಕ್ಕೋಸ್ಕರ ಪೌಷ ಮಹಾರಾಜನ ಬಳಿಗೆ ಬೈದ ಅನ್ನುವ ಋಷಿಯ ಶಿಷ್ಯನೊಬ್ಬ ಉದಂಕ ಅಂತ ಬರ್ತಾನೆ. ಆ ಪೌಷ ರಾಜನ ಮಡದಿಯ ಕಿವಿಯ ಓಲೆಯನ್ನ ತನ್ನ ಗುರುಪತ್ನಿಗೆ ತಂದು ಕೊಡ್ಬೇಕು ಅಂತ ಆದೇಶ ಬಂತು ಅನ್ನುವ ಕಾರಣಕ್ಕಾಗಿ ಅವನು ಹೋದ ತಕ್ಷಣವೇ, ಬೇರೆ ಎಲ್ಲ ಪ್ರಸಂಗ ಇದೆ, ನಾನು ಅದೆಲ್ಲ ಬಿಟ್ಟು ಮುಖ್ಯ ಪ್ರಸಂಗ ಮಾತ್ರ ಹೇಳ್ತೇನೆ. ಅವನು ಕೇಳಿಕೊಳ್ತಾನೆ, ರಾಜ ನೀವು ಬಂದಿದ್ದೀರಿ ಇಷ್ಟು ದೂರದಿಂದ, ತುಂಬಾ ಒಳ್ಳೇದಾಯ್ತು, ನಾನಿವತ್ತು ಶ್ರಾದ್ದ ಮಾಡ್ಬೇಕು ಅಂತಿದ್ದೇನೆ, ನೀವು ಆತಿಥ್ಯವನ್ನ ಸ್ವೀಕರಿಸ್ತೀರಾ ಅಂತ. ಶ್ರಾದ್ದ ಅಂದ್ರೆ ಮತ್ತೆ ಅವನು ಪಿಂಡ ಕಟ್ಟಿ ಅದಲ್ಲ, ಅವನು ಹೇಳೋದು ಸಂಕಲ್ಪ, ನಾನು ಪಿತೃಗಳನ್ನ ನಿಮ್ಮಲ್ಲಿ ಆರಾಧಿಸ್ತೇನೆ ಅಂತ ಕೇಳಿಕೊಳ್ತಾನೆ. ಅವನಾಯ್ತು ಅಂತ ಹೇಳ್ತಾನೆ. ಅಡಿಗೆ ವ್ಯವಸ್ಥೆ ಮಾಡಿ ಅವರಿಗೆ ಊಟ ಹಾಕ್ತಾನೆ. ನಾನು ಇವತ್ತು ತುಂಬಾ ಮನಃಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಿದ ಪಿತೃ ಕಾರ್ಯ ನಿಮ್ಮಿಂದಾಗಿ ಸಂಪನ್ನಗೊಂಡಿತು, ತುಂಬಾ ಕೃತಜ್ಞತೆಗಳು ಅಂತ ಹೇಳಿ ಅವರನ್ನು ಕಳಿಸ್ತಾನೆ. ಅಂದ್ರೆ ಈ ಮಾತು ಯಾಕೆ, ಇದು ಒಂದು ಕಡೆ ಅಲ್ಲ, ಪುರಾಣದಲ್ಲಿ ತುಂಬಾ ಕಡೆ ಇಂಥ ಮಾತು ಬರುತ್ತೆ. ಅಂದ್ರೆ ಇದು ಶ್ರದ್ಧೆಯಿಂದ ಒಂದು ಪ್ರತೀಕದಲ್ಲಿ ಮಾಡುವ ಆರಾಧನೆ ಅಂತ ಬಂದಾಗ ಅಚೇತನಕ್ಕಿಂತ ಚೇತನ ಪ್ರತೀಕ ದೊಡ್ಡದು. ಚೇತನದಲ್ಲೂ ಕೂಡ ಜ್ಞಾನಿಯಾದವನು ಮತ್ತೂ ದೊಡ್ಡವನು. ಅಂದ್ರೆ ಅದರ ಹಂತ ಹಂತವಾದ ಫಲದಲ್ಲಿರುವ ವ್ಯತ್ಯಾಸದಿಂದ ಈ ಮಾತು ಬರುವುದು. ದೇವರು ಒಬ್ಬನೇ ಆದ್ರೂ ಕಾಣಿಸಿಕೊಳ್ಳುವ ಅಲ್ವಾ, ಸಮಾಜಕ್ಕೆ ಜ್ಞಾನ ಹೆಚ್ಚು ಸಿಗುವಂತಹ ಪ್ರತೀಕದಲ್ಲಿ ದೇವರು ಹೆಚ್ಚು ಕಾಣಿಸಿಕೊಳ್ತಾನೆ ಅನ್ನೋದು ಸರಿಯಾದ ನಂಬಿಕೆ. ಜ್ಞಾನ ಕಮ್ಮಿ ಆದ ಹಾಗೆ ಅದರಲ್ಲಿ ದೇವರಿದ್ದೇ ಇರ್ತಾನೆ, ಅದರ ಅಭಿವ್ಯಕ್ತಿ ಕಮ್ಮಿ ಅಂತ ಅರ್ಥ. ಇನ್ನು ಜಡವಾದ ಪದಾರ್ಥದಲ್ಲಿ ನಮಗೆ ಬೇರೆ ಪ್ರತೀಕಗಳ ಅಷ್ಟು ಸುಲಭದಲ್ಲಿ ಆರಾಧನೆ ಮಾಡ್ಲಿಕ್ಕೆ ಸಿಗುದಿಲ್ಲ. ಇದು ನಾವು ಬೇಕಂದಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡಬಹುದು. ಅಂತ ಸಜ್ಜನರನ್ನು ಹುಡುಕಿಕೊಂಡು ಹೋಗಿ ನಾವು ಕರ್ತವ್ಯ ನಿರ್ವಹಣೆ ಮಾಡುವುದು ಕಷ್ಟ ಅನ್ನೋ ದೃಷ್ಟಿಯಿಂದ ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ್ಲೂ ದೇವರು ಬಹಳ ಪ್ರೀತನಾಗ್ತಾನೆ ಅನ್ನೋ ಮಾತಿದೆ. ಅಗ್ನಿಮುಖಾಹವೈ ದೇವಾಹ ಅಂತ. ಆದ್ರೆ ಅದೆರಡನ್ನು ತುಲನೆ ಮಾಡಿದ್ರೆ, ಜ್ಞಾನಿಗಳು ಮತ್ತು ಅಗ್ನಿ ಅಂತ ಎರಡನ್ನು ತುಲನೆ ಮಾಡಿದ್ರೆ, ಅಗ್ನಿಯಲ್ಲಿ ಎಷ್ಟು ಪ್ರೀತಿಯಿಂದ ಉಣ್ಣುತ್ತಾನೋ ಭಗವಂತ, ಅದಕ್ಕಿಂತ 100 ಪಟ್ಟು ಹೆಚ್ಚು ಪ್ರೀತಿಯಿಂದ ಜ್ಞಾನಿಗಳಲ್ಲಿ ಅವನು ಊಟ ಮಾಡ್ತಾನೆ. ಒಬ್ಬನಿಗೆ ಒಂದು ಹೊತ್ತಿನ ಆಹಾರವನ್ನ ಮನಃಪೂರ್ವಕವಾಗಿ ಹಾಕಿದ್ರೆ, ಒಂದು ಉಪನಿಷತ್ತಿನ ಅಭಿಪ್ರಾಯವನ್ನ ಹೇಳೋದು, ಅದು ಇನ್ನೂ ಬೇಕಾದಷ್ಟು ಮುಖಗಳಲ್ಲಿ ತೆರ್ಕೊಳ್ಳುತ್ತೆ, 36,000 ದಂಪತಿಗಳಿಗೆ ಊಟ ಹಾಕಿದಷ್ಟು ಅದರ ಪುಣ್ಯ ಇದೆ ಅಂತ. ಇದು ಯಾರು ಅಡಿಗೆ ಮಾಡಿದವರಿಗಲ್ಲ, ಬರೀ ಬಡಿಸದವನಿಗೆ. ಇನ್ನು ಅಡಿಗೆ ಮಾಡಿದವನಿಗೆ ಎಷ್ಟು ಪುಣ್ಯ ಇದೆ ಯೋಚನೆ ಮಾಡಿ. ಅವನು ಅದರ ಶ್ರದ್ಧೆಯನ್ನ ಆಲೋಚನೆ ಮಾಡಿ ಅಜ್ಞಾನಿಗಳಿಗೆ ನಾನು ಸರಿಯಾದ ಆಹಾರವನ್ನ ಹಾಕ್ಬೇಕು ಅಂತ ಅವ್ನು ಮನಃಪೂರ್ವಕವಾಗಿ ಪ್ರೀತಿಯಿಂದ ಅಡಿಗೆ ಮಾಡಿದ ಅಂದ್ರೆ ಅವನಿಗೆ ಇನ್ನೂ ಡಬಲ್. ಬಡಿಸುವುದು ಅನ್ನುವುದು ಕೂಡ ನಾವು ಅದರಲ್ಲಿ ಏನೂ ದೊಡ್ಡ ಪಾಲುದಾರರಲ್ಲದೆ ಇದ್ರು ಶಾಸ್ತ್ರ ಎಷ್ಟು ಅವನಿಗೆ
ಆ ಬಡಿಸುವುದರ ಹಿನ್ನೆಲೆಯಲ್ಲಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಅನ್ನೋದನ್ನು ಗಮನಿಸಿದ್ರೆ ಯಾವ ಕರ್ಮವೂ ಸಣ್ಣದಲ್ಲ, ಯಾವ ಕರ್ಮವೂ ಕೂಡ ಚಿಕ್ಕದಲ್ಲ ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಅದರಿಂದ ನಮ್ಗೆ ಸರಿಯಾಗಿ ಗೊತ್ತಿದ್ರೆ ಬಡಿಸುವ ಕರ್ಮವೂ ಕೂಡ ಅತ್ಯಂತ ಶ್ರೇಷ್ಠಕರವಾದದ್ದು ಅಂತ ಗೊತ್ತಾದ್ರೆ, ಯಾಕೆ ಹಿಂದೆ ಅಂದ್ರೆ ಸ್ವಲ್ಪ ಹಿಂದಿನವ್ರು ಯಾರಾದ್ರೂ ದೇವಸ್ಥಾನಗಳಲ್ಲಿ ಉತ್ಸವ ಆದಾಗ ಎಲ್ಲರೂ ಬಡಿಸ್ಲಿಕ್ಕೆ ಹೋಗ್ತಿದ್ರು, ಕೈಕಾಲು ಗಟ್ಟಿದ್ದವರೆಲ್ಲ. ಯಾಕಂದ್ರೆ ಅದು ಒಂದು ಸಿಕ್ಕುವ ಭಾಗ್ಯ. ಅದು ಭಗವಂತನ ಪ್ರಸಾದಕ್ಕಾಗಿಯೇ ಭಕ್ತರು ಬಂದಿರ್ತಾರೆ. ಅಂಥ ಜಾಗದಲ್ಲಿ ನಾವು ಅವರಿಗೆ ಚೆನ್ನಾಗಿ ಮನಃಪೂರ್ವಕವಾಗಿ ಯಾರೋ ಅಡಿಗೆ ಮಾಡಿದ್ದಾರೆ, ಯಾರೋ ಪದಾರ್ಥ ತಂದ್ಕೊಟ್ಟಿದ್ದಾರೆ, ಇನ್ಯಾರೋ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ನಾವು ಕೇವಲ ತಗೊಂಡೋಗಿ ಬಡಿಸಿದ್ರೆ ಮುಗೀತು, ಅಷ್ಟಕ್ಕೇನೆ ಅಷ್ಟು ಪುಣ್ಯ ಬರುತ್ತೆ ಅಂದ್ರೆ ಇನ್ನು ನಾವೇ ಅಡಿಗೆ ಮಾಡಿ ಅವರನ್ನ ಮನೆಗೆ ಕರೆದು ಕೈಕಾಲು ತೊಳೆದು ಚೆನ್ನಾಗಿ ಪ್ರೀತಿಯಿಂದ ಅವರನ್ನ ಕರೆದು ಊಟ ಹಾಕಿದ್ರೆ ಭಗವಂತ ಇನ್ನೆಷ್ಟು ತೃಪ್ತನಾಗಲಾರ ಅನ್ನುವ ಎಚ್ಚರಿಕೆಯನ್ನ ಪೃಥು ಮಹಾರಾಜ ತನ್ನ ಪ್ರಜೆಗಳಿಗೆ ಹೇಳ್ತಾನೆ. ಯಾರೂ ಕೂಡ ಎಲ್ಲೂ ಕೂಡ ತಪ್ಪಿಯೂ ಜ್ಞಾನಿಗಳಿಗೆ ಅನರ್ಥ ಉಂಟಾಗುವಂತೆ ಮಾಡಬೇಡಿ. ಯದ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈ ಸಮಾಧಿನ ಬಿಭ್ರತಿಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶ ಇವಾವ ಭಾಸತೆ. ಶ್ರದ್ಧೆಯಿಂದ ತಪಸ್ಸಿನಿಂದ ವಿಹಿತವಾದ ಕರ್ಮಗಳನ್ನು ಮಾಡಿ, ಮಾಡಬಾರದ ಕರ್ಮಗಳನ್ನ ಬಿಟ್ಟು, ವ್ಯರ್ಥವಾದ ಮಾತುಗಳನ್ನ ಆಡದೆ, ಅನಗತ್ಯವಾದ ಮೌನ ಸಂಯಮೈ, ಮಾತು ಎಷ್ಟು ಅಗತ್ಯ ಇದೆಯೋ ಅದನ್ನು ಮಾತ್ರ ಮಾತಾಡುವುದು, ಇದಕ್ಕೆ ವಾಗ್ವ್ರತ ಅಂತ ಕರೀತಾರೆ. ಅಗತ್ಯ ಇಲ್ಲದೆ ಇದ್ದಲ್ಲಿ ಬಾಯಿ ತೆರೆಯುವುದೇ ಇಲ್ಲ. ಕೆಲವು ಕಡೆ ಹೇಳುವುದುಂಟು, ಸ್ನಾನ ಮಾಡುವಾಗ, ಊಟ ಮಾಡುವಾಗ, ಯಜ್ಞ ಮಾಡುವಾಗ ಈ ಸಂದರ್ಭದಲ್ಲಿ ಮಾತು ಆಡಬಾರದು, ಅದು ಆಯುಷ್ಯವನ್ನು ತಗೊಂಡು ಹೋಗುತ್ತೆ ಅಂತ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಆ ಹೊತ್ತಿನಲ್ಲಿ ನಾವು ಅನುಸಂಧಾನ ಮಾಡಬೇಕಾದ ವಿಷಯ ತುಂಬಾ ದೊಡ್ಡದಿದೆ. ನಾವು ಅದನ್ನ ಬಿಟ್ಟು ಇನ್ನೇನೋ ಚರ್ಚೆ ಮಾಡ್ತಾ ಕೂತ್ರೆ ಆ ವಿಷಯ ಹೋಯ್ತು, ಅದರಿಂದ ಬರುವ ಅನುಗ್ರಹ ಹೋಯ್ತು. ಎರಡನೇದು, ಬೇರೆ ಏನನ್ನ ನಾವು ಬೇಡವಾದದನ್ನು ಮಾತಾಡ್ತಾ ಇರ್ತೇವೋ ಅದೇ ಅನ್ನವಾಗಿ, ಅದೇ ಮನಸ್ಸಾಗಿ, ಅದೇ ಮುಂದಿನ ನಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ಅಂಥದ್ದೇ ಆಲೋಚನೆಗಳು ಬರ್ಲಿಕ್ಕೆ ಶುರುವಾಗುತ್ತೆ. ನಾವು ಊಟದಲ್ಲಿ ರಾಜಕೀಯ ಮಾತಾಡ್ತಾ ಕಾಲ ಕಳೆದು ಅಂದ್ರೆ, ಊಟ ಮುಗಿದ ಮೇಲೆ ಯಾಕೋ ರಾಜಕೀಯದ ಮೇಲೆ ಒಂದ್ಸರ್ತಿ ಹೋಗಿ ನಿಂತು ಬಿಡೋಣ ಲೋಕಸಭಾ ಚುನಾವಣೆಗೆ ಅಂತ ಅನ್ಸ್ಬಿಡುತ್ತೆ. ಠೇವಣಿ ಕಳ್ಕೊಡ್ತಾನೆ, ಅದು ಬೇರೆ ಪ್ರಶ್ನೆ. ಅನ್ಸಿದ ತಕ್ಷಣ ಎಲ್ಲ ಆಗಲ್ಲ. ಹಾಗೆ ಏನನ್ನ ನಾವು ನೆನೀತಾ ಉಣ್ಣುತ್ತೇವೋ ಅದು ನಮ್ಮ ಮನಸ್ಸಿನ ಸ್ವಭಾವವಾಗಿ ನಿಧಾನಕ್ಕೆ ಬದಲಾಗ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರನೇ ಆ ನಿಯಮಗಳನ್ನೆಲ್ಲ ಹಾಕಿದ್ದು ಭಗವಂತನಿಗೆ ಅರ್ಪಿತವಾದ ಪದಾರ್ಥವನ್ನೇ ಸ್ವೀಕರಿಸಬೇಕು ಅಂತ ಹೇಳಿದ್ ಯಾಕೆ ಅಂದ್ರೆ, ಅಡಿಗೆ ಮಾಡುವವನ ಮನಸ್ಸಿನಲ್ಲಿದ್ದ ದೋಷ, ಬಡಿಸುವವನು ಬೇಸರ ಮಾಡಿಕೊಂಡು ಹಾಕಿದ ದೋಷ, ಇದೆಲ್ಲ ಪರಿಹಾರ ಆಗುವುದು ಭಗವಂತನಿಗೆ ನಿವೇದಿಸಿದಾಗ. ಅದಕ್ಕೋಸ್ಕರ ನೈವೇದ್ಯವನ್ನೇ ಉಣ್ಣಬೇಕು ಅಂತ ಹೇಳುದು ಈ ಕಾರಣಕ್ಕಾಗಿ. ನಾವು ಏನು ಪ್ರಾಣಿಗಳ ತರ ಎಲ್ಲಿ ಸಿಕ್ಕಿದ್ರು ತಿಂತೇವೆ, ನಾವು ಜೀರ್ಣಿಸಿಕೊಳ್ತೇವೆ ಅನ್ನೋ ದೊಡ್ಡವರ ವಿಷಯ ನಾವು ಮಾತಾಡಲ್ಲ. ನಾವು ಏನಿದ್ರು ಮಾತಾಡುದು ಸಾಧನೆಗೆ ಹೋಗ್ಬೇಕು ಅಂತ ಬಯಸೋರಿಗೆ. ಏನ್ ತಿಂದೇ ಇದ್ರೆ ಪ್ರಾಣ ಹೋಗುತ್ತಾ, ಅಂದ್ರೆ ನೈವೇದ್ಯ ತಿನ್ನದಿದ್ರೆ ಜೀವ ಹೋಗುತ್ತಾ, ನೈವೇದ್ಯ ತಿನ್ನದೇ ಇದ್ದವ್ರು ಯಾರು ಬದುಕೇ ಇಲ್ವಾ ಅಂತೆಲ್ಲ ಪ್ರಶ್ನೆ ಕೇಳೋರಿಗೆ ನಮ್ಮ ಹತ್ರ ಉತ್ತರ ಇಲ್ಲ. ನಾವು ಹೇಳೋದು ಇದೆ, ಹೀಗೆ ಮಾಡೋದ್ರಿಂದ ಅಂತರಂಗದ ಬೆಳವಣಿಗೆ, ಸಾಧನೆಗೆ ಅನುಕೂಲ ಆಗುತ್ತೆ. ಇದನ್ನ ಗಮನಿಸ್ಬೇಕು ಅನ್ನೋದನ್ನ ಅವನು ಹೇಳ್ತಾನೆ. ಯಾರು ಈ ರೀತಿಯಾಗಿ ಯಾರು ವ್ಯರ್ಥ ವಚನವನ್ನ ಎಷ್ಟು ತ್ಯಾಗ ಮಾಡ್ತಾನೋ ಅಷ್ಟು ಅವನಿಗೆ ಇಂದ್ರಿಯ ನಿಗ್ರಹದಲ್ಲಿ ಅಪ್ರಯತ್ನವಾಗಿ ಅದು ಸಿದ್ಧಿ ಆಗುತ್ತೆ. ಒಂದು. ಎರಡನೇದು, ಧ್ಯಾನದಲ್ಲಿ ಅವನು ಹೆಚ್ಚು ಬೇಗ ಎತ್ತರಕ್ಕೆ ಏರ್ತಾನೆ. ಅನಗತ್ಯವಾದ ಮಾತನ್ನು ಯಾರು ಹೆಚ್ಚು ಹೆಚ್ಚು ನಿಯಂತ್ರಣಕ್ಕೆ ತಂದು ಅದನ್ನ ಉಳಿಸಿಕೊಳ್ತಾನೋ ಶಕ್ತಿಯನ್ನ, ಅವನಿಗೆ ಸಹಜವಾಗಿ ಆಂತರಂಗಿಕ ಸಿದ್ಧಿ ಉಂಟಾಗುತ್ತೆ. ಅದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಎತ್ರೇದ ಮಾದರ್ಶ ಇವಾವ ಭಾಸತೆ. ಶುದ್ಧವಾದ ಕನ್ನಡಿಯಲ್ಲಿ ಸುಮ್ಮನೆ ಬಂದು ನಿಂತ್ರೆ ಸರಿ, ಎಲ್ಲ ಕಾಣುತ್ತೆ. ಅದಕ್ಕೋಸ್ಕರ ಪ್ರಯತ್ನ ಪಡಬೇಕಾಗಿಲ್ಲ, ಕುಣಿಬೇಕಾಗಿಲ್ಲ, ಒರೆಸ್ಬೇಕಾಗಿಲ್ಲ, ಗಲಾಟೆ ಮಾಡಬೇಕಾಗಿಲ್ಲ, ಯಾರದು ಬಾಗಿಲು ತೆಗಿ ಅಂತ ಕೀ ತೆಗೀರಿ ಅಂತ ಹೇಳ್ಬೇಕಾಗಿಲ್ಲ. ಕನ್ನಡಿ ಮುಂದೆ ನಿಂತ್ರೆ ಸರಿ, ಸ್ಪಷ್ಟವಾದ ಚಿತ್ರಣ ಕನ್ನಡಿಯಲ್ಲಿ ಕಾಣುವ ಹಾಗೆ ಚಿತ್ತವೆಂಬಂತಹ ಕನ್ನಡಿಯಲ್ಲಿ ನಿರ್ದುಷ್ಟನಾದ ಗುಣಪೂರ್ಣನಾದ ಪರಮಾತ್ಮನ ದರ್ಶನ ಅವನಿಗೆ ಉಂಟಾಗುತ್ತೆ. ಹೀಗೆ ಹರಿಯನ್ನ ಹೃದಯದಲ್ಲಿ ಧರಿಸಬಲ್ಲಂತಹ ಋತ್ವಿಜರನ್ನ, ಜ್ಞಾನಿಗಳನ್ನ, ಕ್ಷತ್ರಿಯರಾದ ರಾಜರಾದ ನೀವೆಲ್ಲರೂ, ಪ್ರಜೆಗಳಾದ ನೀವೆಲ್ಲರೂ ಕೂಡ ಸೇವಿಸಬೇಕು, ಸದಾ ಅವರನ್ನ ಗೌರವಿಸಬೇಕು ಅಂತ ಹೇಳ್ತಾನೆ. ತೇಷಾಮಹಂ ಪಾದ ಸರೋಜರೇಣುಂ ಆರ್ಯಾವಹೇಯಾಧಿ ಕಿರೀಟಮಾಯು ಯಂ ನಿತ್ಯದಾ ಬಿಭ್ರತ ಆಶು ಪಾಪಂ.
ನಂಕ್ಷಂತ್ಯಮಂ ಸರ್ವಗುಣ ಭಜಂತಿ. ಓ ಸಭ್ಯರೇ, ಓ ಸಭಾಸದರೇ, ನಾನು ಇಂಥ ಸಜ್ಜನರಾದ ಋತ್ವಿಜರ ಚರಣ ಕಮಲದ ಧೂಳಿಯನ್ನು ಆಯುಷ್ಯ ಇರುವ ತನಕವೂ ಕೂಡ ನೆಚ್ಚಿಕೊಂಡು ಅಭಿಮಾನದಿಂದ ಗೌರವಿಸಿ ಅವರ ಸೇವೆ ಮಾಡುತ್ತೇನೆ. ಕಿರೀಟದ ಮೇಲೆ ಇಟ್ಕೊಂಡು ಓಡಾಡುತ್ತೇನೆ ಅವರ ಪಾದ ಧೂಳನ್ನು. ಏಕೆಂದ್ರೆ ಅದನ್ನು ಯಾರು ಸದಾ ಧರಿಸ್ತಾನೆ ಅವನು ಬೇಗ ಪಾಪಗಳನ್ನ ಕಳ್ಕೊಳ್ತಾ ಹೋಗ್ತಾನೆ. ಅವನಿಗೂ ತಿಳಿಯದೆ ಆ ಸದ್ಗುಣಗಳ ಪ್ರಭಾವ ಅವನಲ್ಲಿ ಬೀರಿ ಅವನು ಸಜ್ಜನನಾಗಿ ಬಿಡ್ತಾನೆ. ಸಜ್ಜನರ ಪಾದ ಧೂಳಿಯನ್ನ ಮನೆಗೆ ಬಂದಾಗಲೆಲ್ಲ ದೊಡ್ಡವರ ಪಾದವನ್ನು ಮುಟ್ಟಿ ನೆತ್ತಿಗೆ ಮುಟ್ಟಿಕೊಳ್ಳುವ ಒಂದು ಅಭ್ಯಾಸ ಇದೆ. ಅವರ ಪಾದ ತೊಳೆದ ಮೇಲೆ ಆ ಪಾದದ ನೀರನ್ನ ಪ್ರೋಕ್ಷಣೆ ಮಾಡಿಕೊಳ್ಳುವುದಿದೆ. ಅದರ ಉದ್ದೇಶ ಏನು ಅಂದ್ರೆ, ತೋಯಂ ಶಿರಸಿ ಧಾರಯ, ಹಿರಿಯರ ಪಾದದ ನೀರನ್ನ ತೊಳೆದ ಮೇಲೆ ಅದನ್ನ ತಲೆ ಮೇಲೆ ಹಾಕೊಂಡ್ರೆ ದೇವತೆಗಳೆಲ್ಲ ಅದು ಸೀಲ್ ಬಿದ್ದ ಹಾಗೆ, ಓ ಇವನು ಸಜ್ಜನ, ಇವನಿಗೆ ನಾವು ಅದು ID ಕಾರ್ಡ್ ಇದ್ದ ಹಾಗೆ, ಇವನಿಗೆ ನಾನು ಎಲ್ಲ ಅನುಗ್ರಹ ಮಾಡಬೇಕು ಅಂತ ಅವರಿಗೆ ತಿಳಿದು ಬರುತ್ತಂತೆ, ದೊಡ್ಡವರ ಪಾದಧೂಳಿ ತಲೆ ಮೇಲೆ ಹೊತ್ತಿದ್ದಾನೆ ಅನ್ನುವ ಕಾರಣಕ್ಕಾಗಿ. ಗುಣಾಲಯಂ ಶೀಲಧನಂ ಕೃತಜ್ಞಂ ಶ್ರದ್ಧಾಮಯಂ ಸಂವೃಣುತೆ ಸಂಪದ ಪ್ರಸೀದತಾಂ ಬ್ರಹ್ಮಕುಲಂ ಗವಾಂಚ ಜನಾರ್ದನ ಸಾನುಚರಶ್ಚ ಮಹ್ಯಂ. ಗುಣಶಾಲಿ, ಶೀಲ ಸಂಪನ್ನ, ಕೆಲಸ ಏನನ್ನ ಪಡ್ಕೊಂಡಿದ್ದಾನೋ ಅದನ್ನ ಸದಾ ನೆನಪಿಸಿಕೊಳ್ಳುವವ, ಒಳ್ಳೆಯ ಶ್ರದ್ಧೆಯಿಂದ ಕೂಡಿದವ, ಇಂಥ ಮನುಷ್ಯನ ಬಳಿಗೆ ಗುಣಾಲಯಂ, ಗುಣಗಳದ್ದೇ ರಾಶಿಯಾಗಿರುವವನಿಗೆ, ಕೃತಂ ಜಾನಾತೀತಿ ಕೃತಜ್ಞ, ತನಗೆ ಯಾರು ಉಪಕಾರ ಮಾಡಿದ್ರು ಅದನ್ನು ಯಾವತ್ತೂ ಮರೆಯದವ, ಶೀಲಧನಂ, ಒಳ್ಳೆಯ ನಡತೆ ಅನ್ನೋದೇ ಯಾರ ಸಹಜವಾದ ಸಂಪತ್ತು, ಶ್ರದ್ಧಾಶ್ರಯಂ, ನಾನು ತಿಳಿಯದ ಸಂಗತಿಯೂ ಜಗತ್ತಿನಲ್ಲಿ ಇರಬಹುದು, ನನಗೆ ತಿಳಿಯದ ಸಂಗತಿಯೂ ಬೇಕಾದಷ್ಟು ಜಗತ್ತಿನಲ್ಲಿ ಇದೆ ಅಂತ ಅದನ್ನ ನಂಬಿ ಅದನ್ನ ಬೆನ್ನು ಹಿಡಿದವನು ಬೇಗನೆ ಸಂಪತ್ತು ಅವನನ್ನ ಸಂವೃಣುತೆ, ಸಂಪತ್ತು ಅವನನ್ನ ತಾನೇ ಬಂದು ಆಶ್ರಯಿಸುತ್ತಂತೆ, ಅವನು ಬೇಕು ಅಂತ ಅದರ ಬೆನ್ನ ಹಿಂದೆ ಹೋಗ್ಬೇಕಾಗಿಲ್ಲ. ಅಂತಹ ಪ್ರಸೀದತಾಂ ಬ್ರಹ್ಮಕುಲಂ, ನನ್ನಲ್ಲಿ ಅಂತಹ ಋತ್ವಿಜರು, ಗೋವುಗಳು, ಗವಾಂ ಕುಲಂ, ಎಷ್ಟು ಚಂದದ ಮಾತು, ಇದೆರಡು ಮುಖ್ಯ ಅಂತ. ಗವಾಂ ಕುಲಂ ಬ್ರಹ್ಮಕುಲಂ ಜನಾರ್ದನ ಸಾನುಚರಶ್ಚ ಮಹ್ಯಂ. ವೇದಶಾಸ್ತ್ರಗಳ ಕುಲ, ಗೋವುಗಳ ಕುಲ, ಋತ್ವಿಜರ ಕುಲ, ಸಪರಿವಾರನಾದ ಜನಾರ್ದನನು ಕೂಡ ನನ್ನ ವಿಷಯದಲ್ಲಿ ಪ್ರಸೀದತಾಂ, ನನ್ನ ವಿಷಯದಲ್ಲಿ ವಿಶೇಷವಾದ ಅನುಗ್ರಹವನ್ನು ಉಂಟು ಮಾಡಲಿ ಅಂತ ತನ್ನ ಭಾಷಣವನ್ನ ಮುಗಿಸ್ತಾನೆ. ಮೈತ್ರೇಯರು ಈ ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾರೆ, ಇತಿ ಬ್ರುವಾಣಂ ನೃಪತಿಂ ಪಿತೃದೇವ ದ್ವಿಜಾತಯ ತುಷ್ಟುವರು ಹೃಷ್ಟ ಮನಸ ಸಾಧುವಾದೇನ ಸಾಧವ. ಒಂದೇ ಒಂದು ಮಾತುಗಳು ಕೂಡ ಪ್ರಜೆಗಳಿಗೆ, ಏನೋಪ್ಪ ಅಡಗುಲಜ್ಜಿ ಕಥೆ ಎಲ್ಲ ಹೇಳ್ತಾನೆ, ನಮಗೆ ನಮ್ ಕಾಲದ ಯಾವುದು ಒಪ್ಲಿಕ್ಕಾಗದ್ದು ಅಂತ ಅವರ ಮನಸ್ಸಲ್ಲೂ ಆ ಭಾವನೆ ಬರಲಿಲ್ಲ. ಅಲ್ಲೇ ಇದ್ದ ಪಿತೃಗಳು, ದೇವತೆಗಳು, ಋಷಿಗಳು ಎಲ್ಲರೂ ಕೂಡ ಭಲೆ ಭಲೆ ಅಂತ ಅವನ ಭಾಷಣಕ್ಕೆ ಕೈ ಚಪ್ಪಾಳೆ ತಟ್ಟಿ ಸಾಧು 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 ಅಂತ ನೀವು ಹೇಳ್ತಿರಲ್ಲ, ಹಂಗೆ ಅವರು ಅಂದ್ರಂತೆ. ಇದೆಲ್ಲ ಸಾಧುವಾದೇನ ಸಾಧವ, ಇದು ಸಾಧು, ಇದು ಸರಿ. ಒಳ್ಳೆ ಮಾತು ಬಂದಾಗ, ಒಳ್ಳೆ ವಿಷಯಗಳು ಬಂದಾಗ ಸುಮ್ನೆ ರೋಡ್ ಸೈಡ್ ನ ಭಾಷಣಕ್ಕೆ ಚಪ್ಪಾಳೆ ಹೊಡೆಯುವುದಲ್ಲ, ಅದರಲ್ಲಿ ಏನು ಇರಲ್ಲ. ಯಾವುದು ನಿಜವಾಗಿ ಸಾತ್ವಿಕವಾದ ವಿಷಯವೋ ಅಂಥದ್ದು ಸಮಾಜಕ್ಕೆ ಒಬ್ಬ ವ್ಯಕ್ತಿಯಿಂದ ತಿಳಿಲಿಕ್ಕೆ ಬಂತು ಅಂತಂದಾಗ ಅದನ್ನ ಸಮಾಜದ ಮಧ್ಯದಲ್ಲಿ ಒಳ್ಳೆ ಮಾತು ಬಂತು ಅಂತ ಬೆನ್ನು ತಟ್ಟಬೇಕು, ಕೈ ತಟ್ಟಿ ಅದನ್ನ ಹೊಗಳ್ಬೇಕಂತೆ. ಋತ್ವಿಜರೆಲ್ಲ, ಜ್ಞಾನಿಗಳೆಲ್ಲ, ಪಿತೃಗಳೆಲ್ಲ, ದೇವತೆಗಳೆಲ್ಲ ಹೃಷ್ಟ ಮನಸಃ ತುಷ್ಟುವು, ಪೃಥು ಮಹಾರಾಜನನ್ನ ಹೊಗಳಿದ್ರಂತೆ. ಪುತ್ರೇಣ ಜಯತೆ ಲೋಕಾನ್ ಇತಿ ಸತ್ಯವತಿ ಶ್ರುತಿ ಬ್ರಹ್ಮದಂಡ ಹತಃ ಪಾಪೋ ಯದ್ವೇನೋತ್ಯ ಅತ್ಯತರತ್ತಮಃ. 45. ಪುತ್ರೇಣ ಜಯತೆ ಲೋಕಾನ್, ಮಕ್ಕಳಿಂದ, ಇವನು ಮುಂದೆ ಪೃಥು ಮಹಾರಾಜ ಒಳ್ಳೆಯ ಮಕ್ಕಳಿಂದ ಲೋಕಗಳನ್ನ, ಹಿರಿಯ ಪಿತೃಲೋಕಗಳನ್ನೆಲ್ಲ ಪಡೀತಾನೆ. ಈಗ ವೇನನಂಥವನು ಕೂಡ ಈ ಪೃಥುವಿನಂತ ಮಗನನ್ನ ಪಡೆದರಿಂದ ಬಹುಶಃ ಉದ್ಧಾರ ಆಗುವುದಕ್ಕೆ ಯೋಗ್ಯವಾದ ಸ್ಥಿತಿಯನ್ನು ಹೊಂದಿದ್ದಾನೆ ಅಂತ ಹೇಳ್ತಾರೆ. ವಸ್ತುತಃ ಪ್ರಜೆಗಳ ಶಾಪದಿಂದ ಸತ್ತವನು, ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಸತ್ತವನು, ಅಂಥವನಿಗೆ ಯಾವತ್ತೂ ಏಳಿಗೆ ಇಲ್ಲ. ಆದರೆ ನಿನ್ನಂತಹ ಒಬ್ಬ ಶ್ರೇಷ್ಠನಾದ ಮಗನನ್ನ ಲೋಕಕ್ಕೆ ಕೊಟ್ಟ ಕಾರಣದಿಂದ ಅವನು ವೇನಃ ತಮಃ ಅತ್ಯತರತ್, ಅನಿತ್ಯ ನರಕಗಳನ್ನೆಲ್ಲ ದಾಟಿ ಸ್ವಲ್ಪ ವಿಶೇಷವಾದ ಇನ್ಫ್ಲೂಯೆನ್ಸ್ ಅಂತಿದ್ದ ಹಾಗೆ. ಇದೆಲ್ಲ ಸಾತ್ವಿಕವಾದ ಇನ್ಫ್ಲೂಯೆನ್ಸ್, ಒಳ್ಳೆಯ ಸಂಸ್ಕಾರವನ್ನ
ಕೊಡ್ಲಿಕ್ಕಾಗದೇ ಇದ್ರು ಒಳ್ಳೆಯ ಸಂತತಿಯನ್ನ ಪಡೆದ ಕಾರಣಕ್ಕಾಗಿ ಅವನು ಮಾಡಿದ ಸತ್ಕರ್ಮದಿಂದಾಗಿ ಸ್ವಲ್ಪ ಪುಣ್ಯ ಭಾಗ ನಮ್ಮ ಹಿರಿಯರಿಗೆ ಸಿಗುತ್ತೆ ಅಂತ ಲೆಕ್ಕ. ನಮ್ಮ ಏಳಿಗೆಗೆ ನಮ್ಮ ಕರ್ಮವೇ ಕಾರಣ. ಆದ್ರೆ ಆ ಏಳಿಗೆಯ ಕಡೆಗೆ ಹೋಗ್ಲಿಕ್ಕೆ ಬೇಕಾದ ಕೆಲವು ತಡೆಗಳನ್ನ ತೆಗೀಲಿಕ್ಕೆ ನಮ್ಮ ಮಕ್ಕಳ ಸಂಸ್ಕಾರ ತಮ್ಮ ಮುಖ್ಯ ಆಗುತ್ತೆ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ರೆ ಅವರು ಸತ್ಕರ್ಮವನ್ನು ಆಚರಣೆ ಮಾಡಿದ್ದರ ಫಲವಾಗಿ ನಾವು ಉತ್ತಮವಾದ ಲೋಕಗಳನ್ನು ಹೊಂದುತ್ತೇವೆ. ವೀರವರ್ಯ ಪಿತಸ್ಪೃಥ್ವ್ಯಾಹ ಸಮಾ ಸಂಜೀವ ಶಾಶ್ವತೀ ಯಸ್ಯ ಈದೃಶ್ಯಚ್ಯುತೆ ಭಕ್ತಿ ಸರ್ವಲೋಕೈಕ ಭರ್ತರಿ. ಹಿರಣ್ಯಕಶಿಪು ಶರೀರದಲ್ಲಿ ಜಯನೂ ಕೂಡ ಭಗವನ್ ನಿಂದೆಯಿಂದ ತಮಸ್ಸಿಗೆ ಹೋಗಬೇಕಾದವನು ಪ್ರಹ್ಲಾದನ ಪ್ರಭಾವದಿಂದ ಹೇಗೆ ಮೋಕ್ಷಕ್ಕೆ ಹೋದನೋ ಹಾಗೆ ಇವನಲ್ಲೂ ಇದ್ದಂತಹ ಒಬ್ಬ ಸಜ್ಜನ ಉತ್ತಮ ಲೋಕವನ್ನು ಹೊಂದಿದ. ಭೂಮಿಯ ತಂದೆಯಾದಂತಹ ಪೃಥು, ನಿನ್ನ ಹೆಸರಿನಿಂದ ಪೃಥಿವೀ ಅನ್ನುವ ಹೆಸರು ಬರುತ್ತೆ. ಸರ್ವಲೋಕ ಸ್ವಾಮಿಯಾದ ಅಚ್ಯುತನಲ್ಲಿ ನಿನಗೆ ಸದಾ ಭಕ್ತಿ ಇರಲಿ, ಬಹುಕಾಲ ಬಾಳು ಅಂತ ಆ ಋತ್ವಿಜರೆಲ್ಲ ದೇವತೆಗಳೆಲ್ಲ ಅವನನ್ನ ಆಶೀರ್ವದಿಸ್ತಾ ಹೇಳ್ತಾರೆ. ಪೃಥ್ವಿರಾಜನೇ, ನಿನ್ನ ಒಳಗೆ ರಾಜರಾಜ ರೂಪಿಯಾದ ಭಗವಂತ ಆವಿಷ್ಟನಾಗಿ ಇದ್ದಾನೆ. ನಿನ್ನ ಪ್ರಜೆಗಳಾಗುವುದು ಅಂದ್ರೆ ತ್ವಯೈವ ನಾಥೇನ ಮುಕುಂದ ನಾಥಾಹ. ನಿನ್ನ ಪ್ರಜೆಗಳಾಗಿದ್ರಿಂದ ನಾವು ಮುಕುಂದನ ಪ್ರಜೆಗಳಾಗಿ ಬಿಟ್ಟೆವು. ಯಾಕಂದ್ರೆ ನಿನ್ನಲ್ಲಿ ಮುಕುಂದ ಇದ್ದಾನೆ. ಆದ್ರಿಂದಾಗಿ ಅಂಥ ಒಂದು ದೊಡ್ಡ ಭಾಗ್ಯವನ್ನ ನೀನು ನಮಗೆ ಕಲ್ಪಿಸಿದ್ದಿ, ಒಳ್ಳೆಯ ಉಪದೇಶ ಕೊಟ್ಟಿದ್ದಿ. ಭಗವಂತನ ಎಚ್ಚರ ನಿಮಗಿರ್ಲಿ ಅಂತ ಸದಾ ಹಿತೈಷಿಯಾಗಿ ನಮ್ಮನ್ನ ಎಚ್ಚರಿಸಿದ್ದಿ. ಉತ್ತಮ ಕೀರ್ತಿವಂತರಲ್ಲಿ ಮಾತ್ರ ಈ ರೀತಿಯಾದ ಜ್ಞಾನದಲ್ಲಿ ಆಸಕ್ತಿ ಇರಬೇಕು ಅನ್ನೋ ಉಪದೇಶ ಬರ್ಲಿಕ್ಕೆ ಸಾಧ್ಯ. ಬೇರೆ ಯಾರು ಹೀಗೆಲ್ಲ ಹೇಳಲ್ಲ. ಅವ್ರು ಹೇಳುದು ಏನು ಅಂದ್ರೆ, ನಿಂಗೆ ಮೊದಲೊಂದು ಸರ್ಪ ಒಬ್ಬ ಋತ್ವಿಜ ಕಂಡ್ರೆ ಮೊದ್ಲು ಋತ್ವಿಜನನ್ನು ಹೊಡೆದು ಮುಗಿಸು, ಸರ್ಪ ಆದ್ರೂ ತೊಂದರೆ ಇಲ್ಲ ಅಂತ ಹೇಳುವಂತಹ ಒಂದು ಪಂಗಡವೇ ಇದೆ ಇವತ್ತಿಗೂ ಈಗ್ಲೂ. ಅಂದ್ರೆ ಆ ರೀತಿ ಅದನ್ನ ದ್ವೇಷಿಸುವ ಒಂದು ವರ್ಗ ಇದೆ. ಅಂದ್ರೆ ಆ ರೀತಿ ಆಗದೆ ರಾಜ ಮನೆತನದ ಯೋಚನೆಗಳಲ್ಲಿ ಜ್ಞಾನಕ್ಕೆ ಪ್ರಾಧಾನ್ಯ ಬಂತು ಅಂತಂದಾಗ ಆ ಪ್ರಜೆ, ರಾಜವರ್ಗ ಮತ್ತು ಪ್ರಜಾ ಸಂತತಿ ಎರಡೂ ಕೂಡ ಉತ್ತಮವಾದ ಗತಿಯನ್ನು ಹೊಂದುತ್ತೆ. ಬ್ರಹ್ಮಣ್ಯ ದೇವಸ್ಯ ಕಥಾಂ ವ್ಯನಂಕ್ಷಿ. ನಮಗೆ ಉಪದೇಶ ಮಾಡಿ ನೀನು ಪರಮಾತ್ಮನ ಬಗ್ಗೆ ಎಚ್ಚರವನ್ನ ಕೊಟ್ಟಿ, ನಾತ್ಯಂತ್ಯಕಮಿದಂ ನಾಥ ತವಾ ಜೀವ್ಯಾನುಶಾಸನಂ ಪ್ರಜಾನುರಾಗೋ ಮಹತಾಂ ಪ್ರಕೃತಿ ಕರುಣಾತ್ಮನಾಂ. ಪ್ರಭು, ನಿನ್ನ ಭೃತ್ಯರಾದ ನಮಗೆ ನೀನು ಉಪದೇಶ ನೀಡಿದ್ದು ದೊಡ್ಡ ಆಶ್ಚರ್ಯ ಏನಲ್ಲ. ಯಾಕೆಂದ್ರೆ ಕಾರುಣ್ಯ ಮೂರ್ತಿಗಳಾದಂತ ಮಹಾತ್ಮರಿಗೆ ಈ ಪ್ರಜೆಗಳ ಮೇಲಿನ ಪ್ರೀತಿ ಅನ್ನೋದು ಅತ್ಯಂತ ಸ್ವಾಭಾವಿಕ. ನಮಗೆ ತಟ್ಟೆಗೆ ಹಾಕಿದ ಊಟವನ್ನ ಕಚ್ಚಿ ತಿಂದೆ, ಚೆನ್ನಾಗಿ ಜಗದು ತಿಂದೆ, ಅದನ್ನ ಆಮೇಲೆ ಹೇಳಿ ಇವತ್ತು ನಮ್ಮ ಮನೆಯ ಮಗು ಆ ತಟ್ಟೆಗೆ ಹಾಕಿದ ಅನ್ನವನ್ನ ಜಗದು ತಿಂತು ಅಂತ ಚಪ್ಪಾಳೆ ಬಡಿದು ಹೇಳ್ಬೇಕಾದ್ದು. ಅದು ಊಟ ಮಾಡುವುದು ಅಂತ ಅನ್ನೋದು ಜಗದು ಚೆನ್ನಾಗಿ ತಿನ್ಬೇಕು ಅಂತಾನೆ ಇರುದು. ನಾವು ಅದನ್ನೂ ಹೊಗಳಿಕೆಯಾಗಿ ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂತಂದ್ರೆ ನಾವು ತುಂಬಾ ಲೋ ಲೆವೆಲ್ ಅಲ್ಲಿ ಇದ್ದೇವೆ ಅಂತ ಅರ್ಥ. ನಮ್ಮ ಈಗ ಒಂದು ಸಣ್ಣ ಮಗುವಿಗೆ ಹೇಳ್ಬೇಕು, ಊಟ ಮಾಡದೇ ಇರುವಂತ ಮಗುವಿಗೆ ನೀವು ಆರಂಭದಲ್ಲಿ ಹಾಗೆ ಹೇಳುದು ಸರಿ. ಎಮ್ಮೆ, ಕೋಣ, ಕತ್ತೆ ಎಲ್ಲ ವಯಸ್ಸು ಸೇರಿದ್ರು ಅದಕ್ಕಿಂತ ಜಾಸ್ತಿ ಆಗಿರುತ್ತೆ. ಆಗ್ಲೂ ಯೋಚನೆ, ಇನ್ನು ಯಾರಾದ್ರೂ ಹೇಳ್ಬೇಕು ಊಟ ಮಾಡಿ ಅಂತ, ಯಾರಾದ್ರೂ ಹೇಳಿದ್ರೆ ಮಾತ್ರ ನನ್ಗೆ ಯಾರು ಹೇಳಲ್ಲ ಊಟ ಮಾಡಿ ಅಂತ ಅನ್ನೋ ತರ ಬೇಜಾರಿನ ಅಭಿವ್ಯಕ್ತಿ ಮಾಡಿದ್ರೆ ಅದನ್ನು ಪರಿಹರಿಸುವುದು ಹೇಗೆ? ಸಜ್ಜನರಿಗೆ ಕಾರುಣ್ಯ ಅನ್ನೋದು ಅತ್ಯಂತ ಸಹಜ. ಅದು ದೊಡ್ಡ ನಡೆ ಏನಲ್ಲ. ಇಲ್ಲಿ ಇದು ಗುಣವಾಗಿ ಹೇಳಿದ್ದು. ನಾನು ನಿಮಗೆ ಸ್ವಲ್ಪ ವ್ಯತಿರಿಕ್ತವಾದ ದೃಷ್ಟಾಂತ ಕೊಟ್ಟು ಹೇಳಿದೆ. ಅದು ಹೇಗೆ ಅತ್ಯಂತ ಸಹಜವಾದದ್ದು, ದೊಡ್ಡವರಲ್ಲಿ ಕಾರುಣ್ಯ ಅನ್ನೋದು ಅತ್ಯಂತ ಸಹಜವಾದದ್ದು. ಅದ್ಯ ನಸ್ತಮಸಃ ಪಾರಃ ತ್ವಯೋಪಾಸಾದಿತ ಪ್ರಭೋ ಭ್ರಾಮ್ಯತಾಂ ನಷ್ಟ ದೃಷ್ಟೀನಾಂ ಕರ್ಮಭಿರ್ದೈವ ಸಂಹಿತೈಃ. ಓ ಪ್ರಭೋ, ದೈವವೆಂದು ಕರೆಸುವ ಅದೃಷ್ಟದಿಂದ ನಾವು ವಿವೇಕಹೀನರಾಗಿ ಸಂಸಾರದ ಸುಳಿಯಲ್ಲಿ ತಿರುಗಿ 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 12ನೇ ಏನಂತಾರೆ ಉಪ್ಪರಿಗೆಗೆ ಹೋಗಿ ಮೇಟ್ಲು ಹತ್ತಿ ಹೋದ್ರೆ ಅದು ಮತ್ತೆ ನೋಡಿದ್ರೆ 12ನೇ ಉಪ್ಪರಿಗೆನೆ. ಫ್ಲೋರ್ ಈ ಕೆಲವೊಂದ್ಸರ್ತಿ ತುಂಬಾ ಈ
ಆ ಏನಂತಾರೆ ಮಯಕ, ಜಾದು, ಭೂತ ಇಂಥದ್ರ ಸಿನಿಮಾಗಳಲ್ಲೆಲ್ಲ ಹಾಗೆ ತೋರಿಸ್ತಾ ಇರ್ತಾರೆ. ಅವ್ನು ಮೆಟ್ಲು ಹತ್ತಿ ಹೋಗ್ತಾನೆ ಸೀದಾ ಮೇಲೆ ಹೋಗಿ ಹತ್ತಿ ನೋಡ್ತಾನೆ, ಮತ್ತೆ ನೋಡಿದ್ರೆ ಅದು 12th ಫ್ಲೋರೇ. ಮತ್ತೆ ಹತ್ತಾನೆ, ಮತ್ತೆ ಹೋಗ್ತಾನೆ, ಮತ್ತೆ 12th ಫ್ಲೋರ್. ಅವನಿಗೆ ಡೌಟ್ ಬರುತ್ತೆ, ಅದಕ್ಕೆ ವಾಪಸ್ ಮತ್ತೆ ಇಳಿದು ಬರ್ತಾನೆ, ನೋಡಿದ್ರೆ ಮತ್ತೆ 12th ಫ್ಲೋರ್. ಕೆಲವೊಂದ್ ಸರ್ತಿ ಹಾಗೆ ಬುದ್ಧಿ ಭ್ರಮಣೆ ಆಗುತ್ತೆ, ನಾವು ಎಲ್ಲಿದ್ದೇವೆ ಅಂತಾನೆ ನಮ್ಗೆ ಅರ್ಥ ಆಗದೆ ಇರೋ ಸ್ಥಿತಿ ಬರುತ್ತೆ. ಇದಕ್ ಸಂಸಾರ ಅಂತ ಹೆಸರು. ಅದು ಎಲ್ಲಿ ತಿರುಗಿದ್ರು ಮತ್ತೆ 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 ಬಂದು ಬಿಡುದು ಅದೇ ಜಂಜಾಟಕ್ಕೆ, ಅದೇ ಸಂಸಾರಕ್ಕೆ, ಅದೇ ನಾನು, ನನ್ನದು, ನನ್ನಿಂದ, ನನಗೋಸ್ಕರ, ನನ್ನ ದೆಸೆಯಿಂದ, ನನ್ನಲ್ಲಿ, ನನಗಾಗಿ ಅಂತನ್ನುವ ಈ ಒಡವಟ್ಟುಗಳ ನಡುವೆ ಬಿದ್ದು ಒದ್ದಾಡುವಂತಹ ಸ್ಥಿತಿ ಬರುತ್ತೆ. ಈಗ ನೀನು ಸುಳಿಯಲ್ಲಿ ಬಿದ್ದು ಅಲ್ಲೇ ಸುತ್ತುತ್ತಾ ಇರುವಂತಹ ನಮ್ಮನ್ನ ಅಜ್ಞಾನದ ಅಂಧಕಾರದಿಂದ ಪಾರು ಮಾಡಿರುವೆ. ನಷ್ಟ ದೃಷ್ಟಿನ, ನಮ್ಮ ದೃಷ್ಟಿಯೇ ನಷ್ಟವಾಗಿತ್ತು, ಕಣ್ಣೇ ಕೊಟ್ಟು ಬಿಟ್ಟೆ ನಮಗೆ. ಕೊನೆಯ ಮಾತು ಹೇಳ್ತಾನೆ 51ನೆಯ ಪದ್ಯ 21ನೆಯ ಅಧ್ಯಾಯದಲ್ಲಿ, ನಮೋ ವಿವೃದ್ಧ ಸತ್ವಾಯ ಪುರುಷಾಯ ಮಹೀಯಸೆ ಯೋ ಬ್ರಹ್ಮ ಕ್ಷತ್ರಮಾವಿಶ್ಯ ಬಿಭರ್ತೀದಂ ಸ್ವತೇಜಸ. ಸತ್ವಗುಣದ ಕಾರ್ಯವಾದ ಜಗತ್ತಿನ ರಕ್ಷಣೆ, ಪಾಲನೆ ಅನ್ನುವ ಕೆಲಸವನ್ನ, ವಿಶೇಷವಾದ ಗುಣವನ್ನ ನಿನ್ನಲ್ಲಿ ವ್ಯಕ್ತಪಡಿಸಿದಂತಹ ಆ ಪುರುಷೋತ್ತಮನಿಗೆ ಮಗದೊಮ್ಮೆ ಮತ್ತೊಮ್ಮೆ ನಮನ. ನನ್ನ ಹತ್ರ ಬೇರೆ ಏನು ನಿಮ್ಗೆ ಮಹೀಯಸೆ, ನಿನ್ನಲ್ಲಿ ಮಹಿತ್ವವನ್ನ, ಮಾಹಾತ್ಮ್ಯವನ್ನ ತುಂಬಿದಂತಹ ಆ ಭಗವಂತನ ರೂಪಕ್ಕೆ ನಾವು ಪೂರ್ಣವಾಗಿ ಶರಣಾಗತರಾಗಿದ್ದೇವೆ. ನೀನು ಕ್ಷತ್ರಿಯನಾದ ಪೃಥುವಿನಲ್ಲಿ ಆವೇಶಗೊಂಡು ಜ್ಞಾನದ ಕುಲವನ್ನು, ಅದೇ ರೀತಿ ಕ್ಷತ್ರದ ನಿಜವಾದ ಸಾಮರ್ಥ್ಯವನ್ನ ಲೋಕದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ತೋರಿಸುತ್ತಾ ಕಾಪಾಡ್ತಾ ಇದ್ದಿ. ನಿನಗೆ ಮತ್ತೆ ಮತ್ತೆ 101 ನಮನಗಳು, ಮಗದೊಂದು ನಮನಗಳು ಅಂತ ಪ್ರಜೆಗಳು ಆ ಪೃಥು ಮಹಾರಾಜನನ್ನ ಸಂತೋಷದಿಂದ ಹೊಗಳ್ತಾರೆ. ಅಲ್ಲಿಗೆ 22ನೆಯ 4ನೆಯ ಸ್ಕಂಧದ 21ನೆಯ ಅಧ್ಯಾಯ ಮುಕ್ತಾಯ ಆಯಿತು. ಮುಂದೆ 22ನೆಯ ಅಧ್ಯಾಯದ ಮಾತು ಆರಂಭ ಆಗುವುದು. ಪ್ರಜೆಗಳು ರಾಜನನ್ನ ಹೀಗೆ ಕೊಂಡಾಡ್ತಾ ಇರಬೇಕಾದ್ರೆ ಸನಕಾದಿ ಮುನಿಗಳು ಆಕಾಶದಿಂದ ಇಳಿದು ಬರ್ತಾರೆ. ಅವರು ಮೇಲಿನ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ತಾರೆ, ಅಲ್ಲೇ ಲ್ಯಾಂಡ್ ಆಗ್ಬೇಕು ಅಂತ ಅವ್ರಿಗೆ ಅನಿಸುತ್ತೆ. ತಕ್ಷಣ ಬಂದು ಅಲ್ಲಿ ಮಾತಾಡಿ ರಾಜ ಅವರನ್ನ ಭಕ್ತಿಯಿಂದ ಆದರದಿಂದ ಸ್ವಾಗತ ಮಾಡುತ್ತಾನೆ. ಅವರನ್ನ ಸತ್ಕರಿಸಿದಾಗ ಕೆಲವು ಪ್ರಶ್ನೆಗಳನ್ನ ಕೇಳುತ್ತಾನೆ. ಕೇಳಿದಕ್ಕೆ ಮತ್ತೆ ಕೆಲವು ಪ್ರಶ್ನೋತ್ತರಗಳು ಅಲ್ಲಿ ಸುಂದರವಾಗಿ ಮುನಿಗಳ ನಡುವೆ ಉಂಟಾಗುತ್ತೆ. ಅದರ ಚಿಂತನೆಯನ್ನು ಮತ್ತೆ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಆತ್ಮನಾವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು.